ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹರಿಣಿ. ಇದು ಗೋವಾ ಟ್ರಿಪ್ ಸೀರೀಸ್ನ ಡೇ 2 ವ್ಲಾಗ್ ಆಗಿದೆ. ನೈಟ್ ನಾವು ಮಲಗಿದ್ದು ಲೇಟ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದೊಳೋದು ಕೂಡ ಸ್ವಲ್ಪ ಲೇಟ್ ಮಾಡಿದ್ವಿ. ಹಾಗಾಗಿ ಬೆಳಗ್ಗೆ ಎದ್ದು ಡಿಸ್ಕಷನ್ ಮಾಡ್ತಿದ್ವಿ ಎಲ್ಲಿಗೆ ಹೋಗೋದು ಏನು ಅಂತ ಹೇಳಿಬಿಟ್ಟು. ಸೊ ಅವರೆಲ್ಲರಿಗೂ ನಾನು ಒಂದು ಕಡೆ ಕಾಫಿಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಾಫಿಗೂ ಇಟ್ಟಿದ್ದೆ. ಬ್ರೇಕ್ಫಾಸ್ಟ್ ಕಡೆ ನೋಡೋಕೆ ಹೋದರೆ ನೈಟು ಅನ್ನ ತುಂಬ ಉಳಿದುಬಿಟ್ಟಿತ್ತು, ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ. ಅದಕ್ಕೇ ಒಗ್ಗರಣೆಗೆ ಹಾಕ್ಕೊಂಡು ತಿನ್ಬಿಟ್ಟು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಫಿಕ್ಸ್ ಮಾಡ್ಕೊಂಡ್ವಿ. ನೋಡಿ ಗೈಸ್, ಇವರು ಪೂಲ್ ಗಿಳಿಯೋಕ್ಕೋಸ್ಕರ ಅದೇನೋ ಮ್ಯಾಕು ಕೇಳಿಕು ಎದಳ್ತಾವ್ರೆ. ಇದ್ರ ಹೆಸರು ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನಾನು ಹೇಳ್ತಾ ಇದ್ದೀನಿ, ಹೊಟ್ಟೆ ನಾವು ಬಂದು ಮರಿಕೊಂಡ್ಯಾ ಸುಮ್ಮನೆ ಬೇಡ ಅಂತ. ಪೂಲ್ ಗಿಳ್ದು ಹತ್ತಕ್ಕೆ ಆಗಲ್ಲ ಕಣೆ ಅಂತ ಈ ಥರ ಮಾಡ್ತಾ ಇರೋದು. ಹಾಂ ನೋಡಿ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂದರೆ ಪೂಲ್ ಗಿಳಿಯೋಕ್ಕಿಂತ ಮುಂಚೆ ನೀವು ಟ್ರೈ ಮಾಡಿ ನೋಡಿ. ಇನ್ನೇನು ಸುಸ್ತಾಗಿ ಮನಿಕತಾನೆ. ಇನ್ನು ಕೌಂಟ್ ಮಾಡಿ 5ರಷ್ಟರಲ್ಲಿ ಅವ್ನು ಮನಿಕೊಳ್ಳಿಲ್ಲ ಅಂದರೆ ಕೇಳಿ ಮಲ್ಕೊಂತಾರೆ ನೋಡಿ. ಹಂಗೆ ಇದು ಬೇಡ ಒಂದೇ ಸಾಕು ಅಂತ ಎದ್ರು ಗೈಸ್. ಬೆಳಗ್ಗೆನೇ ಎದ್ಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ನೀವಿಬ್ಬರೇ ಬಿದ್ದಿರೋದು. ಯೋಗ ಮಾಡ್ತಾ ಇದ್ದೀನಿ. ಜಾದು ನೀನೇನು ಮಾಡ್ತಾ ಇದೀಯ ಬ್ರೋ? ಅವ್ರು ಯೋಗ ಮಾಡ್ತಾವ್ರೆ. ಸ್ವಿಮ್ಮಿಂಗ್ ಕಲಿತಾ ಇದ್ದೀನಿ. ಕೆಳಗಡೆ ಬರೋದು ಕಾಣಿಸ್ತು. ನೈಟ್ ದೇವ್ರನ್ನೇ ಕಾಣಿಸ್ತಿರ್ಲಿಲ್ಲ, ವಿಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಅರೆ ಬನ್ನಿ ಬನ್ನಿ ಪ್ಲೀಸ್ ಬನ್ನಿ. ಇವಳು ಬಂದಿರೋ ಫೋರ್ಸ್ಗೆ ಆಡ್ತಾಳೆ ಅಂದ್ರೆ ಚಡ್ಡಿ ನನ್ನ ಬ್ಯಾಗ ಚಡ್ಡಿ ಐತೆ, ಹಾಕ ಬಂದಿಳಿ. ಇವಳು ಮಾತ್ರ ಸ್ಕಿನ್ ಚೆನ್ನಾಗಿ. ಇವಳು ಸೌಮ್ಯ ಅಂತ ಬರ್ತಿಲ್ಲ ಗೊತ್ತಾ? ಯಾಕೆ ಸೌಮ್ಯ? ಇನ್ನು ಹಾಳಾಗುತ್ತಂತೆ, ಅದಕ್ಕೆ ಬರ್ತಾ ಇಲ್ಲ. ಏನೂ ಆಗಲ್ಲ, ನೀರಲ್ಲಿ ಬಿದ್ರೆ ಸ್ಕಿನ್ ಆಗುತ್ತಾ? ಎಸ್, ಬ್ಲೀಚಿಂಗ್ ಪೌಡರ್ ಹಾಕಿರ್ತಾರೆ. ಅಷ್ಟೊಂದಿಲ್ಲ. ಇಲ್ಲ ಬೆಂಗಳೂರಲ್ಲೆಲ್ಲ ಇರುತ್ತಲ್ಲ ಆ ಥರ ಇಲ್ಲ. ಇದು ಚೆನ್ನಾಗೈತೆ. ಸುಮ್ಮನೆ ಶಾಸ್ತ್ರಕ್ಕೆ ಹಾಕೋರು ಅಷ್ಟೇ. ಹೌದು, ಮೋಸ್ಟ್ಲಿ ಜೊತೆ ಅಕ್ಕ ನೆಗಿಬೇಕು. ಇದನ್ನ ಯಾಕೆ ಹಾಕ್ತೀನಿ? ನೀನ್ ನೆಗೆ ಏ ಪ್ಯಾಂಟ್ ತೆಳು ಆಯ್ತ ಕಣೆ. ರಮೇಶ ಬಾರ ನಾನು ಇಲ್ಲಿಂದ ಅಲ್ಲಿವರೆಗೆ ಮುಡಿಕೊಂಡಿದ್ದೀನಿ ಅಣ್ಣ. ನಾನು ಇಲ್ಲಿಂದ ಅಲ್ಲಿವರೆಗೆ ಮುಡಿಕೊಂಡಲ್ಲ. ಏ ವಿಡಿಯೋಗೆ ಕಡೆ ಅಲ್ಲಿಂದ ಲೇ ಸೊಂಟಕ್ಕೆ ಕಣೆ. ಹಂಗೆ ಹಂಗೆ ಕುತ್ಕೋದ್ರ ಮೇಲೆ ಹಂಗೆ ಹಂಗಲ್ಲ ಇದು ಹಿಂಗಲ್ಲ. ಕುತ್ಕೊ ಹೇಳ್ತೀವಿ ಬಿಡು. ಇದ್ರ ಮೇಲೆ ಕುತ್ಕೊಳ್ಳೋದು ಮುಳ್ದಂಗೆ ಬಿಡು ಒಂದಟ್ಕೆ ಬಿಟ್ರು ಅದು ಮಲ್ಕೋದ್ರ ಮೇಲೆ. ಅಷ್ಟೇ ಇರೋದು. ಬನ್ನಿ ಬ್ರಾಡಿ. ಪಾಪಚ್ಚಿ
ನೀವು ಅದು ವಿಡಿಯೋ ಮಾಡಬೇಕಿತ್ತು. ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಟಿದ್ದೇನೆ ಕ್ವೇರಿಯಂ ಬೀಚ್ಗೆ. ಈ ಬೀಚಲ್ಲಿ ನಾವು ಕಾಲ್ ಮಾಡಿ ಅವರಿಗೆ ಬುಕ್ ಮಾಡ್ಕೊಂಡಿದ್ವಿ ಗೇಮ್ಸ್ಗೆ. 5 ಥರ ಗೇಮು, ಸ್ಕೂಬಾ ಡೈವು, ಪ್ಯಾರಾಚೂಟು, ಬನಾನಾ ರೈಸು, ಇನ್ನೆರಡು ಥರ ಗೇಮು ಪ್ಲಸ್ 1 ಟೈಮ್ ಮೀಲ್ ಅವ್ರದ್ದೇ. ಪ್ರೈಸ್ ನೋಡೋಕೆ ಹೋದರೆ 1250 ಪರ್ ಹೆಡ್ಡು. ಆ ಪ್ರೈಸ್ ರೇಂಜಿಗೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಪರವಾಗಿಲ್ಲ, ಕೊಡ್ಬೋದು. ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡಿಸಿದ್ರು. ನೀನು ಬಿಡು ಅಣ್ಣ, ಸೂಪರ್. ನೀನು ದೇವ್ರಣೆಗೂ ಇಲ್ಲೆಲ್ಲರಿಗಿಂತ ನೀನು ಒಬ್ಬನೇ ಚೆನ್ನಾಗಿ ಆಡೋದು. ಸೊ ನಮ್ಮನ್ನೆಲ್ಲ ಒಂದು ಬೋಟಲ್ಲಿ ಕರ್ಕೊಂಡೋದ್ರು ಸ್ವಲ್ಪ ದೂರ. ಅಲ್ಲಿ ಪ್ಯಾರಾಚೂಟ್ ಮತ್ತು ಈ ಸ್ಕೂಬಾ ಡೈವ್ ಆಡ್ಸೋದಕ್ಕೋಸ್ಕರ ನಮ್ಮನ್ನೆಲ್ಲ ಒಂದು ಬೋಟಲ್ಲಿ ಒಂದಷ್ಟು ದೂರ ಕರ್ಕೊಂಡೋದ್ರು. ಒಂಥರ ವ್ಯೂ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು, ಖುಷಿ ಆಗ್ತಿತ್ತು. ನೀರು ಅಂದರೆ ಫಸ್ಟ್ ಆಫ್ ಆಲ್ ಆಗಿ ನಂಗೆ ತುಂಬಾ ಭಯ. ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಇದೇ ಫಸ್ಟ್ ಟೈಮ್ ನೀರಲ್ಲಿ ಆಟಾಡಿದ್ದು ಅಂತ ಹೇಳಿದ್ರೆ. ನಾರ್ಮಲಾಗಿ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಬಟ್ ಇವರೆಲ್ಲ ನಂಗೆ ಧೈರ್ಯ ಕೊಡ್ತಿದ್ರು, ಏನಾಗಲ್ಲ, ಆಡು ಆಡು, ನಾವೆಲ್ಲರೂ ಇರ್ತೀವಲ್ವ, ಆಡೋಣ ಬಾ ಬಾ ಅಂತ. ಸ್ಕೂಬಾ ಡೈವ್ ಒಂದು ಬಿಟ್ಟು ಇನ್ನೆಲ್ಲ ಗೇಮ್ಸು ಕೂಡ ನಾನು ಆಡಿದೆ. ಎಲ್ಲರಿಗೂ ಭಯ ಆಗ್ತಾ ಇದೆ. ಇಲ್ಲಿ ಯಾರ್ಯಾರಿಗೆ ಭಯ ಆಗ್ತಾ ಇದೆ? ಎಲ್ರಿಗೂ ಆಗ್ತಿದೆ. ಎಲ್ರಿಗೂ. ನಿನಗೆ ಕಿಡ್ನಿ ಸ್ಟೋನ್ ಆಗಾದ್ರೂ ಉದ್ರೋಗುತ್ತೇನೋ ಅಂತ. ನಿಮ್ಗೆ ಬ್ರೋ ಭಯ ಆಗ್ತಾ ಇಲ್ಲ? ನಿಮ್ಗೆ ಹೊಟ್ಟೆ ಹಸಿತಿದೆ. ಫಸ್ಟ್ ಗೇಮೇ ಪ್ಯಾರಾಚೂಟ್ದಾಗಿತ್ತು. ಎಲ್ಲರೂ ಸ್ವಲ್ಪ ಭಯನ ಪಟ್ಕೊಂಡಿದ್ರು. ಬಟ್ ಒಬ್ಬರು ಹೋಗಿ ಆಡ್ಕೊಂಡು ಬಂದಮೇಲೆ ಎಲ್ಲರಿಗೂ ಭಯ ಹೊಟ್ಟೋಯ್ತು. ಸೊ ಏನಾಗಲ್ಲ, ಆಡ್ಬೋದು ಆರಾಮಾಗಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆಡಿದ್ವಿ. ಮೊದಲೇ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ಮು, ನಾನು ಬಂದ್ರೆ ಅಷ್ಟೇ. ಅಮ್ಮಿ ಹೆಂಗಿತ್ತು? ನಿಜ. ಇನ್ನು ಹಾಳು ಕರ್ಕೊಂಡು ಹೋಗಲ್ವಾ? ಕ್ಲಾರಿಟಿ ಇರಲಿಲ್ಲ, ಇನ್ನು ಹಾಳಕ್ಕೆ ಹೋಗ್ಬೇಕು. ಸೆಕೆಂಡ್ ಗೇಮ್ ನೋಡೋಕೆ ಹೋದರೆ ಸ್ಕೂಬಾ ಡೈವ್ ಇತ್ತು. ನಾನು ಹೇಳಿದ್ದೆ ಆವಾಗಲೇ ನಾನು ಆಡಲ್ಲ ಅಂತ ಹೇಳಿ. ನನ್ನ ಜೊತೆ ಬಂದಿರೋರೆಲ್ಲರೂ ಧೈರ್ಯ ಮಾಡಿ ಆಡೋಕ್ಕೆ ಅಂತ ಆಡಿದ್ರು. ಬಟ್ ಕರೆಕ್ಟಾಗಿ ಸ್ಕೂಬಾ ಡೈವ್ ಮಾಡಿದ್ದು 3 ಜನ. ಎಲ್ಲರೂ ಭಯ ಪಟ್ಕೊಂಡು ಉಸಿರಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಬಂದುಬಿಟ್ರು. ಹಂಗೂ ಹಿಂಗೂ ಧೈರ್ಯ ಮಾಡಿ 3 ಜನ ಆಡಿದ್ರು. ನೆಕ್ಸ್ಟ್ ಗೇಮ್ ನೋಡೋಕ್ಕೋದ್ರೆ ಈ ಗೇಮ್ ಆಗಿತ್ತು. ಈ ಗೇಮಲ್ಲೂ ಒಂದು ಸ್ವಲ್ಪ ಭಯ ಪಟ್ಕೊಂಡಿದ್ವಿ ಎಲ್ಲರೂ. ಗಂಡು ಮಕ್ಕಳೆಲ್ಲ ಒಂದು ರೌಂಡ್ ಫಸ್ಟು ಹೋಗಿ ಬಂದಿದ್ದರು. ಆ ಧೈರ್ಯದ ಮೇಲೆ ನಾವು ಗರ್ಲ್ಸ್ ಎಲ್ಲ ರೆಡಿಯಾಗಿ ಆಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ನಾವು 4 ಜನ, ನಾವೇನು ವೆಯ್ಟ್ ಇರಲ್ಲ ಅಂತ ಹೇಳ್ಬಿಟ್ಟು ಅವರು ಇನ್ನೊಬ್ಬರನ್ನ ಹೋಗೋಕ್ಕೆ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಯಜಮಾನ್ರು ಕೂಡ ಅಲ್ಲಿ ಜಾಯ್ನ್ ಆದರು ನಮ್ಮ ಜೊತೆಗೆ. ಒಂಥರ ಓವರಾಲ್ ನೋಡೋಕ್ಕೋದ್ರೆ ಭಯದ ಜೊತೆಗೆ ಖುಷಿ ಒಂದು ಕಡೆ. ಈ ಥರ ಗೇಮ್ಸ್ ಎಲ್ಲ ನಾವು ಲೈಫ್ ಟೈಮಲ್ಲ ಯಾವತ್ತೂ ಕೂಡ ಆಡಿಲ್ಲ. ತುಂಬಿರೋ ನೀರು ನೋಡಿದ್ರೆ ಭಯ ಪಟ್ಕೊಳ್ಳೋಳು ನಾನು. ಈ ಥರ ಎಲ್ಲ ಆಟಾಡ್ತೀನಿ ಅಂತ ನನಗೆ ಗೊತ್ತು ಅಂದರೆ ಅಂದ್ಕೊಂಡು ಇರಲಿಲ್ಲ ನಾನು. ಎಲ್ಲರೂ ಇರೋದ್ರಿಂದ ಧೈರ್ಯ ಮಾಡಿ ಆಡಿದ್ದಾಯಿತು. ಈ ಗೇಮ್ ನೋಡ್ತಿದ್ದೀರಲ್ಲ, ಬನಾನಾ ರೈಸ್ ಇದು. ಇಲ್ಲೇನು ಎಡ್ವರ್ಟ್ ಮಾಡಿಕೊಂಡೆ ಅಂತ ಹೇಳಿದ್ರೆ, ಅವರು ಎಂಡಲ್ಲಿ ಕೈ ಬಿಡೋದಕ್ಕೆ ಹೇಳಿದರು. ನಾನು ಕೈ ಬಿಟ್ಟಿರಲಿಲ್ಲ. ಹಂಗಾಗಿ ನೀರು ಕುಡಿದ್ಬಿಟ್ಟು ನನಗೆ ಫುಲ್ಲು ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯಿತು. ಕಿವಿಲಿ ಮೂಗಲ್ಲೆಲ್ಲ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗೋಯಿತು. ತುಂಬ ಭಯ ಆಗ್ಬಿಟ್ಟಿತ್ತು. ಒಂಥರ ಸ್ವಲ್ಪ ಹೊತ್ತು ಕಾನ್ಷಿಯಸ್ಸೇ ಇರಲಿಲ್ಲ ನನಗೆ. ಎಲ್ಲರೂ ತುಂಬ ಭಯಪಟ್ಟಿದ್ರು. ಸೊ ಓವರಾಲ್ ನೋಡೋಕ್ಕೋದ್ರೆ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನ್ನಿಂದ ಸ್ವಲ್ಪ ಜನ ಅಲ್ಲಿ ಭಯ ಪಟ್ಕೊಂಡ್ಬಿಟ್ಟಿದ್ರು, ಆ ಥರ ಆಗಿತ್ತು ಅಂತ ಹೇಳಿಬಿಟ್ಟು. ಅದಾದಮೇಲೆ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮು ನೀರಲ್ಲಿ ಇಳಿದು ಫ್ರೆಂಡ್ಸ್ ಜೊತೆ ಎಲ್ಲ ಆಡಿದ್ದು.
ನನಗೆ ಆ ಥರ ಆದಮೇಲೂ ಕೂಡ ನಾನು ಧೈರ್ಯ ಮಾಡಿ ಮಿಕ್ಕಿರೋ ಗೇಮ್ಸ್ನ ನಾನು ಪೂರ್ತಿಯಾಗಿ ಆಟ ಆಡಿದೆ. ಅದಾದಮೇಲೆ ನಾವು ವಿಲ್ಲಾಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದೆ ಅಂಜನಾ ಬೀಚ್ಗೆ ಹೋಗಿದ್ದು ನಾವು ಫೋಟೋ ತೊಗೊಂಡು ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಆಮೇಲೆ ಪಬ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಇಲ್ಲೇನು ಫೋಟೋಸ್ ನೋಡ್ತಿದ್ದೀರಲ್ಲ ಅದೆಲ್ಲ ನಾನು ತಗೊಂಡಿದ್ದು ಅಂಜನಾ ಬೀಚಲ್ಲಿ. ಬನ್ನಿ ಗಾಯ್ಸ್, ಯಾವುದಿದು ಮೋಹನಣ್ಣ, ಯಾವುದಿದು ಪಬ್ಬು? ಓಕೆ, ನೀನು ಲಾಸ್ಟ್ ಟೈಮ್ ಬಂದಿದ್ದೆ ಅಲ್ವಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್? ಜ್ಯೋತಿ ಫಸ್ಟ್ ಟೈಮ್ ಬಂದಿದ್ದೀನಿ, ಹಾಂ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಕೀರ್ತಿ ಬ್ರೋ, ವಿ ಆರ್ ಕಮಿಂಗ್ ಟು ಪಬ್. ತಿಂದು ಉಂಡು ಮಲೈ ಕುಣಿರಿ ಕಕ್ಕಕ್ ಮಾತ್ರ ಹೋಗ್ಬೇಡಿ, ಇವಳೆಲ್ಲ ವಾಂತಿ ಮಾಡಿಸ್ತಾವಳೆ. ಮಾತ್ರ ಪಾರ್ಟಿ ಬೀಳುತ್ತೆ. ಯಾವುದು ಪಬ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ವೀಡಿಯೋಸ್ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಬನ್ನಿ, ಅಲ್ಲಿ ಕೌಂಟರಲ್ಲಿ ರಿಸೆಪ್ಷನಿಸ್ಟಲ್ಲಿ ವಿಚಾರಿಸ್ತಿದ್ದಾರೆ ಎಷ್ಟು ಹೇಳ್ಬಿಟ್ಟು. ಆಲ್ರೆಡಿ ನಾವು ಬುಕ್ ಮಾಡಿದ್ದೀವಿ, ಆದರೂ ಕೂಡ ವಿಚಾರಿಸೋಕ್ಕೆ ಅಂತ ವಿಚಾರಿಸ್ತಿದ್ದಾರೆ. ಪಬ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಯಾವುದು ಕೂಡ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನನ್ನದು ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಹಾಗಾಗಿ ನಾನು ಯಾವುದೇ ಥರ ವೀಡಿಯೋವನ್ನು ಮಾಡ್ಕೊಂಡಿಲ್ಲ. ಇದು ಈಚೆ ಬರ್ತಾ ತಗೊಂಡಿರೋ ಕ್ಲಿಪ್ಪಿಂಗ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಇದಾಗಿತ್ತು ಗೋವಾ ಟ್ರಿಪ್ ಸೀರೀಸ್ನ ಡೇ 2 ವ್ಲಾಗು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.